ಡಿಸಿಎಂ ಪರಮೇಶ್ವರ್ ಅವರು ಮಾತನಾಡ್ತಾರೆ, ಯಾರಾದರೂ ಟ್ಯಾಕ್ಸ್ಗಳನ್ನ ಎವೇಷನ್ ಮಾಡಿ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಅವರು ಟ್ಯಾಕ್ಸನ್ನ ಪೇಪರ್ಸ್ ಕೊಡದೆ ಸರ್ಕಾರಕ್ಕೆ ಮೋಸ ಮಾಡಿದರೆ ಅವರು ಕ್ರಮ ತಗೊಳ್ಳೋದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ರಾಜಕೀಯ ದುರುದ್ದೇಶದಿಂದ ಚುನಾವಣೆಯ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಯಾರು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ ನಿಂತಿದ್ದಾರೆ ಅವರನ್ನು ಹೆದರಿಸುವ ದೃಷ್ಟಿಯಿಂದ IT ಡಿಪಾರ್ಟ್ಮೆಂಟನ್ನು, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟನ್ನು, CBIನ ಈ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ತಿದ್ದಾರೆ ಅನ್ನೋದು ಇವತ್ತು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದಕ್ಕಾಗಿ ನಾನು ಪ್ರಧಾನಮಂತ್ರಿಗಳಿಗಾಗಲಿ ಅಥವಾ ಯಾರಾದರೂ ಸಂಬಂಧಪಟ್ಟವರಿಗೆ ನಾವು ಹೇಳೋದಿಷ್ಟೇ, ನೀವು ರಾಜಕೀಯ ಕಾರಣಕ್ಕಾಗಿ ಇಂಥದನ್ನು ಇದನ್ನು ನಾವು ಜನಸಮುದಾಯಕ್ಕೆ ತಿಳಿಸ್ತೇವೆ. ನಾವು ಇಡೀ ದೇಶದ ಜನತೆಗೆ ಗೊತ್ತಾಗಬೇಕು IT ಡಿಪಾರ್ಟ್ಮೆಂಟನ್ನು ಮಿಸ್ಯೂಸ್ ಮಾಡ್ತಿದ್ದಾರೆ, ರಾಜಕೀಯ ಕಾರಣಕ್ಕಾಗಿ ದುರುಪಯೋಗ ಮಾಡ್ತಿದ್ದಾರೆ ಅನ್ನೋದು ಇಡೀ ದೇಶದ ಜನಕ್ಕೆ ಗೊತ್ತಾಗಬೇಕು. ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಅಲ್ಲಿ IT ದಾಳಿ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಮಾಡಿದ್ದಾರೆ ಅಂಥೇಳಿ ಈಗಾಗಲೇ ದೇಶ ನೋಡಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಕೂಡ ತಿಳಿಸಿದ್ದಾರೆ, ನಾವು ಇದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಪ್ರತಿಕ್ರಿಯಿಸ್ತೀವಿ ಅಂತಕ್ಕಂಥ ಮಾತು ಕೂಡ ಹೇಳಿದ್ದಾರೆ. ಒಬ್ಬ ಸಚಿವರ ಮನೆ ಮೇಲೆ, ಕಾರ್ಯಕರ್ತರ ಮನೆ ಮೇಲೆ ನೀವು ಈ ರೀತಿ ಮಾಡೋ ತಾಂತ್ರಿಕ ಕಾರಣದಿಂದಾಗಿ ಪೂರ್ತಿಯಾಗಿ ಅವರ ಹೇಳಿಕೆ ಏನಿದೆ ಅನ್ನೋದನ್ನ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇಲ್ಲಿ ಹೇಳ್ತಾ ಇರುವಂಥ ಒಂದು ಮಾತನ್ನಂತೂ ಕಾಂಗ್ರೆಸ್ ಮತ್ತು JDSನ ನಾಯಕರ ಮಾತುಗಳನ್ನು ಗಮನಿಸಿದರೆ ಒಂದಂತೂ ಸ್ಪಷ್ಟವಾಗಿ ಗೋಚರ. ಅವರು ನಿನ್ನೆಯಲ್ಲೂ ಕೂಡ ಎಲ್ಲರೂ ಕೂಡ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರನ್ನ ಫಾಲೋ ಮಾಡೋದರ ಕಡೆಗೆ ಅವರು ಹಿಡಿದಂತಹ, ಅವರು ಹಾಕಿಕೊಟ್ಟಂತಹ ಒಂದು ಪ್ರತಿಭಟನೆಯ ಹಾದಿ ಏನಿದೆಯಲ್ಲ ಅದನ್ನು ತುಳಿಯೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಕೈಗೊಂಡಿರುತ್ತದಂತೂ ಸ್ಪಷ್ಟ. ಮತ್ತು JDS ಈ ನಿಟ್ಟಿನಲ್ಲಿ ಈಗಾಗಲೇ ನಿರ್ಧಾರವನ್ನು ಕೈಗೊಂಡಿದೆ. ಕಾಂಗ್ರೆಸ್ ಪಕ್ಷವು ಕೂಡ ಇದಕ್ಕೆ ಸಾಥ್ ನೀಡುತ್ತೆ. ಯಾಕಂದರೆ ಹೆಂಗಿದ್ರು ಕೂಡ ದೋಸ್ತಿಗಳಾಗಿರೋದಕ್ಕೆ ಪ್ರತಿಭಟನೆಯಲ್ಲೂ ಕೂಡ ದೋಸ್ತಿಗಳು ಜೊತೆಯಾಗಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹಲವು ನಾಯಕರುಗಳ ಮನೆಗಳ ಮೇಲೂ ಕೂಡ IT ದಾಳಿ ನಡೆದಿತ್ತು. ಈಗ ಮತ್ತೆ ಅದೇ ರೀತಿಯಾಗಿ ದಾಳಿ ನಡೀತಾ ಇದೆ. ಈ ಕಾರಣಕ್ಕಾಗಿ ನಾವು ಜೊತೆ ಸೇರಿ ಈಗ ಪ್ರತಿಭಟನೆಯನ್ನು ನಡೆಸ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ದೋಸ್ತಿ ಪಕ್ಷಗಳು ಬಂದಿರುವಂಥದ್ದು ಸ್ಪಷ್ಟವಾಗಿದೆ. ಇದು IT ಇಲಾಖೆ ನಡೆಸಿರ್ತಕ್ಕಂತಹ ಈ ಒಂದು ದಾಳಿ ಸಹಜವಾಗಿಯೇ ದೋಸ್ತಿ ಪಕ್ಷಗಳನ್ನ ಕೆರಳಿಸಿರ್ತಕ್ಕಂಥದ್ದು. ಚುನಾವಣೆಯ ಹೊಸಿರಲ್ಲಿ ಪ್ರತಿ ಅಂಶವೂ ಕೂಡ ರಾಜಕೀಯವೇ ಆಗಿರುತ್ತೆ, ಪ್ರತಿ ಇಶ್ಯೂ ಕೂಡ ರಾಜಕೀಯವಾಗಿಯೇ ಆಗಿ ಹೋಗಿರುತ್ತೆ ಅನ್ನೋದನ್ನ ನೋಡಿದಾಗ ಅದೇ ರೀತಿಯಾಗಿ ಈಗ ಈ ವಿಚಾರವನ್ನು ಕೂಡ ರಾಜಕೀಯ ಅಸ್ತ್ರವಾಗಿ ರಾಜಕೀಯವಾಗಿ ಇದನ್ನು ಎದುರಿಸೋದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ತೇಜಸ್ವಿನಿಯವರೇ, ಈಗ ಇವರು ಇದನ್ನ ರಾಜಕೀಯವಾಗಿ ತೆಗೆದುಕೊಂಡು ಹೋಗಬೇಕು, ಪ್ರತಿಭಟನೆ ನಡೆಸಬೇಕು, ಧರಣಿ ನಡೆಸಬೇಕು, ಈ ತೀರ್ಮಾನಗಳಿಗೆ ಬಂದಾಗಿದೆ. ಸರಿ, ಅದರಿಂದೆಲ್ಲ ಏನೂ ಆಗಲ್ಲ ಅಂತ ಅವ್ರಿಗೂ ಗೊತ್ತು, ನಮಗೂ ಗೊತ್ತು. ಮಾಧ್ಯಮಗಳಿಗೆ ಒಂದು ಶೋ ಆಗತ್ತಷ್ಟೇ, ಅದು ಮಾಡಲಿ. ಅವರಿಗೆ ಇದು ಫ್ರೀ ವರ್ಲ್ಡ್, ಯಾರು ಬೇಕಾದ್ರೂ ಪ್ರತಿಭಟನೆ ಮಾಡ್ಬೋದು. ನಮ್ಮ ಪ್ರಸನ್ನ ಹೇಳ್ತಾ ಇದ್ರು ಇವತ್ತು 106 ಕೋಟಿಯ ಮಾತು. ಏನಕ್ಕೆ ವಿಚಲಿತರಾಗ್ತೀರಿ? ಗಂಭೀರವಾಗಿ ಈಗ ಏನಿಲ್ಲ, ಒಕ್ಕಲಿಗ ಜಾತಿನೆಲ್ಲ ರೊಚ್ಚಿಗೆದೇಳಿಸಿ JDS ಒಕ್ಕಲಿಗರೆಲ್ಲ ಬಂದು ಓಟ್ ಗುದ್ದು ಬಿಡಬೇಕು ಅಂತ